ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇನ್ ದಿಸ್ ವಿಡಿಯೋ ಏನು ಹೇಳ್ತಾ ಇದ್ದೀನಿ ಅಂದರೆ SC ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ಕ್ರೋಮಲ್ಲಿ ಬಂದುಬಿಟ್ಟು SWD ಹಾಸ್ಟೆಲ್ ಅಪ್ಲಿಕೇಶನ್ ಅಂತ ಸರ್ಚ್ ಮಾಡಿ, ಸಮಾಜ ಕಲ್ಯಾಣ ಇಲಾಖೆ ಇಂಡೆಕ್ಸ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಕೆಳಗಡೆ ಬಂದುಬಿಟ್ಟು ಇಲ್ಲಿದೆ ನೋಡಿ ಫ್ರೆಂಡ್ಸ್, ವಿದ್ಯಾರ್ಥಿ ನಿಲಯಗಳ ಪ್ರವೇಶ ಅಂತಿದೆ ನೋಡಿ ಫ್ರೆಂಡ್ಸ್. ಅಲ್ಲಿ ಮತ್ತಷ್ಟು ಓದಿ ಅಂತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಕೆಳಗಡೆ ಬಂದುಬಿಟ್ಟು ನೀವೇನು ಮಾಡಿ ಅಂದರೆ ಕ್ಲಿಕ್ ಇಯರ್ ಟು ಲಾಗಿನ್ ಆಗಿದ್ದೆ. ಸೊ ಮೇಲ್ಗಡೆ ಕಾಣಿಸ್ತಿದೆ ನೋಡಿ, ಲಾಗಿನ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಓಪನ್ ಆದ ನಂತರ ಇದೇ ಥರ ತೋರಿಸುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ SWD ID ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ ಫ್ರೆಂಡ್ಸ್. ನೀವು ID ಹಾಕಿದ ಮೇಲೆ ಲಾಗಿನ್ ಆದ ನಂತರ ಸೊ ಫ್ರೆಂಡ್ಸ್, ನೀವು ಯಾವ ಜಿಲ್ಲೆಯಲ್ಲಿ ಯಾವ ತಾಲೂಕಿನಲ್ಲಿ ಎಲ್ಲಿ ಕಲಿತಾ ಇದ್ದೀರಾ ಅಲ್ಲಿರ್ತಕ್ಕಂಥ ಎಲ್ಲ ಹಾಸ್ಟೆಲ್ಗಳು ತೋರಿಸುತ್ತೆ. ಸೊ ಫ್ರೆಂಡ್ಸ್, ನೀವು ಹೋದ ವರ್ಷ PUC ಓದ್ತಾ ಇದ್ದು ಈ ವರ್ಷ ನೀವು ಡಿಗ್ರಿ ಮಾಡಿದರೆ ಅಂದರೆ ನೀವು ನಿಮ್ಮ ಅಕಾಡೆಮಿಕ್ ಇನ್ಫಾರ್ಮೇಷನ್ ಇಲ್ಲಿ ಬಂದುಬಿಟ್ಟು ಎಡಿಟ್ ಮಾಡಿ ಫ್ರೆಂಡ್ಸ್. ಎಡಿಟ್ ಮಾಡಿದ ನಂತರ ನಿಮಗೆ ಈ ಥರ ಹಾಸ್ಟೆಲ್ಗಳು ತೋರಿಸುತ್ತೆ ಫ್ರೆಂಡ್ಸ್. ಸೊ ಎಲ್ಲೆಲ್ಲಿ ಅಪ್ಲೈ ಅಂತ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್, ಅಲ್ಲೆಲ್ಲ ಅಪ್ಲೈ ಮಾಡಿ. ಸೊ ಫ್ರೆಂಡ್ಸ್, ಇದು ID ಪಾಸ್ವರ್ಡ್ ಇದ್ದವ್ರಿಗೆ ಓಕೆ ಆಯಿತು. ಸೊ ಇರಲಾರ್ದವ್ರಿಗೆ ID ಹೇಗೆ ಕ್ರಿಯೇಟ್ ಮಾಡಬೇಕಂತ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಿಕೊಡ್ತೀನಿ. ಅದಕ್ಕೋಸ್ಕರ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್. ಸೊ ಎಲ್ಲರೂ ಹಾಸ್ಟೆಲ್ ಅಪ್ಲಿಕೇಶನ್ನ ಅಪ್ಲೈ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್.